ನಮಸ್ಕಾರ ರೈತ ಬಾಂಧವರೇ, ಇವತ್ತು ವೆಲ್ಕಮ್ ಕ್ರಾಪ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ನಮ್ಮ ರಿಪ್ರೆಸೆಂಟೇಟಿವ್ ಆದ ಸಂತೋಷ್ ಅವರು ನರ್ಸರಿ ಮೆನ್ ಆದ ನವೀನ್ ಅವರಿಗೆ ಅವರ ಬಗ್ಗೆ ಒಂದೆರಡು ಅನಿಸಿಕೆ, ಈ ಅಣ್ಣಾಜಿ ಬಗ್ಗೆ ಅನಿಸಿಕೆಯನ್ನು ಕೇಳ್ತಾ ಇದ್ದಾರೆ. ಸಂತೋಷ್ ನಮಸ್ಕಾರ ಅಣ್ಣ, ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ. ವೆಲ್ಕಮ್ ಸೀಡ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ತಳಿ ಆದಂಥ ಅಣ್ಣಾಜಿ ಹಾಕಿದ್ದಾರೆ, ಯಾರು ಗಂಗಾಧರಪರ್ಣ ತೊಂಡವ ವಿಲೇಜಲ್ಲಿ. ನೀವು ಇದು ನೋಡೋಕ್ಕೆ ಬಂದಿದ್ದೀರಾ. ನೀವು ನರ್ಸಿಮನ್ ಆದಂಥ ನವೀನ್ ಅಣ್ಣ ಬಂದವರೆ. ಅವ್ರ ಅನಿಸಿಕೆ ಅವ್ರನ್ನು ಇಲ್ಲಿ ಬಂದಿದ್ದಾರೆ. ಅವರು ಸ್ವಲ್ಪ ಇದು ನಿಮ್ಮ ಬೇರೆ ತಳಿಗಿಂತ ನಮ್ಮ ತಳಿದು ಹೆಂಗಂತ ಸ್ವಲ್ಪ ಅದ್ರ ನೀವು ಅನಿಸಿಕೆ ಹೇಳಿ ಸರ್. ನಮಸ್ತೆ, ನಾವು ಗುಂಡಂಗೆರೆ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಡಿಸ್ಟಿಕ್ಕು, BN ರೆಡ್ಡಿ ನರ್ಸರಿ ಅಂತ ಇದ್ವಿ. ಫಸ್ಟೆಲ್ಲ ಬೇರೆ ತಳಿ ಹಾಕ್ತಾ ಇದ್ವಿ. ಈಗ ಇದು 99% ಜರ್ಮಿನೇಷನ್ ಚೆನ್ನಾಗಿದೆ. ಅಣ್ಣಾಜಿದು ವೆಲ್ಕಮ್ ಸೀಡ್ ಅವ್ರದ್ದು. ಮತ್ತು ರೋಗಕ್ಕೆಲ್ಲ ಟಾಲರೆನ್ಸ್ ಇದೆ, ರೆಸಿಸ್ಟೆನ್ಸ್ ಎಲ್ಲ. ಮತ್ತು ಒಂದೇ ಈವನ್ ಆಗಿ ಬರ್ತಾ ಇದೆ. ಗೆಡ್ಡೆ ಅಷ್ಟೇ ಟೈಟ್ನೆಸ್ ಆಗಲಿ, ಕಂಪ್ನಿಗೆ ಒಳ್ಳೆ ಏಳು ಮಾಡಿಸ್ದಂಗಿದೆ. ಒಂದೇ ಈವನ್ ಇದೆ, ಚೆನ್ನಾಗಿದೆ. ಕಟಾವು ಅಷ್ಟೇ 55ರಿಂದ 60 ದಿವಸಕ್ಕೆಲ್ಲ ಕಟಾವು ಬರ್ತಾ ಇದೆ. ಚೆನ್ನಾಗಿದೆ. ತೋಟದಲ್ಲಿ ಒಂದು 10 ದಿವಸ ಲೇಟ್ ಆದ್ರೂ ತಡೀತೈತೆ, ಹೊಡೆಯೋದಿಲ್ಲ. ಬೇರೆ ಕಡೆ ದೊಡ್ಡಬಳ್ಳಾಪುರದ ಏರಿಯಾ ಎಲ್ಲ ಕೊಡ್ತಾ ಇದ್ದೀವಿ. ಆ ಕಡೆ ನೋಡಿದ್ವಿ ತೋಟಗಳೆಲ್ಲ, ಏಕಾಶ್ಪುರ, ಅಳಮಲ್ಗೆ, ಈ ಕಡೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಕಂಪ್ನಿಗೆಲ್ಲ ಸ್ಟಾರ್ ಬಾಜಾರು, ರಿಲಯನ್ಸ್ ಈ ಕಡೆ ಎಲ್ಲ ತಗೊಂತಾ ಇದೆ. ಇದು ಏನಂದ್ರೆ ಸಿಸಿಗೆ ಇದೆ, ಕರೆಕ್ಟ್ ಆಗಿದೆ. ಸಿಸಿಗೆಲ್ಲ ಟೈಟ್ನೆಸ್ ಸೂಪರ್ ಆಗಿದೆ. ಹೊಡೆಯೋದು ಅಷ್ಟೇ ತಡಿತೈತೆ. ಮತ್ತೆ ಮಳೆ ಜಾಸ್ತಿ, ಈಗ ಬೇಜಾನ್ ಮಳೆ ಆಗಿದೆ. ಈ ತೋಟಕ್ಕೆ ಬಂದಿದ್ರು ಏನು ರಿಜೆಕ್ಷನ್ ಆಗಿಲ್ಲ, ಕೊಳೆ ರೋಗ ಏನು ಬಂದಿಲ್ಲ, ಬೆಂಕಿ ರೋಗನೂ ಬಂದಿಲ್ಲ. ಒಟ್ಟಾರೆಯಾಗಿ ರೈತರಿಗೆ ಏನು ಹೇಳ್ತೀರಿ? ಇದನ್ನ ಮಾಡ್ಬೋದು, ಚೆನ್ನಾಗಿ ಮಾಡಿ ಲಾಭ ತಗೋಬಹುದು. ಮನಸ್ಸಿಗೆ ಹಂಚ್ಕೊಳ್ಳೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು.